ಹಾಯ್ ಹಲೋ ಗುಡ್ ಈವ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರೂಜಿ. ಸ್ನೇಹಿತರೆ, ಮುಂಬರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸ್ಪೆಷಲಿ 545 ಎಕ್ಸಾಮ್ ಈ ಎರಡೂ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ಕೆ ಎಸ್ ಗುರೂಜಿ ವತಿಯಿಂದ ಒಂದು ಸ್ಪೆಷಲ್ ಸಿರೀಸನ್ನು ಆರಂಭ ಮಾಡಿದ್ದೀವಿ. ಇದರ ಅಡಿಯಲ್ಲಿ ಮುಂಬರುವಂಥ ದಿನಗಳಲ್ಲಿ ಎಲ್ಲ ವಿಷಯಗಳ ಕುರಿತಂತೆ ಪ್ರಮುಖ ಅಂಶಗಳ ಚರ್ಚೆಯನ್ನು ಮಾಡಲಾಗುತ್ತೆ. ಸೊ ಇದು ಇವತ್ತು ಅಂದರೆ 14th ಜನವರಿಯಿಂದ ಆರಂಭ ಆಗಿರುತ್ತೆ. ಸೊ ನೆನಪಿರಲಿ, ಈಗಾಗಲೇ 2 ಕ್ಲಾಸಸ್ ಅಟೆಂಡ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇದು 3rd ಕ್ಲಾಸ್ ಆಗಿರುತ್ತೆ. ಬಟ್ ಬಿಫೋರ್ ಸ್ಟಾರ್ಟಿಂಗ್ ದಿ 3rd ಕ್ಲಾಸ್ ಒಂದು ಬ್ರೀಫ್ ಆಗಿ ಓವರ್ವ್ಯೂ ಕೊಟ್ಬಿಡ್ತೀನಿ. ಈ ಸಿರೀಸ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ 2 ಪ್ರಮುಖ ಉದ್ದೇಶಗಳಿದ್ದಾವೆ. ಮೊದಲನೇದಾಗಿ, ಎಕ್ಸಾಮ್ ಅಂದ ತಕ್ಷಣ ತಮಗೆಲ್ಲ ಸಹಜವಾಗಿ ಇರುವಂತಹ ತೊಂದರೆ ಏನು? ಇನ್ಕ್ರೀಸ್ಡ್ ಸ್ಟ್ರೆಸ್. ಅತಿಯಾದಂತಹ ಸ್ಟ್ರೆಸ್ ಒಳ್ಳೆಯದಲ್ಲ. ಈ ಸ್ಟ್ರೆಸ್ಸನ್ನು ಕಡಿಮೆ ಹೇಗೆ ಮಾಡ್ಬೋದು? ನಿಮ್ಮ ಜೊತೆ ಸಾಥಿಯಾಗಿ, ನಿಮ್ಮ ಸಹಪಾಠಿಯಾಗಿ, ನಿಮ್ಮ ಮೆಂಟರ್, ಮಾರ್ಗದರ್ಶಕ ಆಗಿ ಕೆ ಎಸ್ ಗುರೂಜಿ ಏನು ಮಾಡುತ್ತೆ? ನಿಮ್ಮ ಕಾನ್ಫಿಡೆನ್ಸನ್ನು ಈ ಸಿರೀಸ್ನ ಮುಖಾಂತರ ಇನ್ಕ್ರೀಸ್ ಮಾಡುತ್ತೆ. ಹಾಗಾದರೆ ಈ ಕಾನ್ಫಿಡೆನ್ಸನ್ನು ಯಾವ ರೀತಿ ನೀವು ಇನ್ಕ್ರೀಸ್ ಮಾಡ್ತೀರಾ ಸರ್ ಅಂತ ಕೇಳ್ಬೋದು. ಇಟ್ಸ್ ವೆರಿ ಸಿಂಪಲ್. ಪರೀಕ್ಷೆಗೆ ಅತಿ ಪ್ರಮುಖ ಅಥವಾ ಸಂಭವನೀಯ ಟಾಪಿಕ್ಸ್, ಮೋಸ್ಟ್ ಪ್ರೊಬಬಲ್ ಟಾಪಿಕ್ಸನ್ನು ರಿವೈಸ್ ಮಾಡಿಸೋದ್ರ ಮುಖಾಂತರ ಸರ್, ಹಾಗಾದರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳ್ತೀರಾ ಅಥವಾ ಮೋಸ್ಟ್ ಪ್ರೊಬಬಲ್ ಟಾಪಿಕ್ಸ್ ಅಂತ ಹೇಳ್ತೀರಾ, ಅದನ್ನು ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಎಸ್, ಅದನ್ನು ಕೆ ಎಸ್ ಗುರೂಜಿಯಲ್ಲಿರುವಂಥ ನಮ್ಮ ಎಕ್ಸ್ಪರ್ಟ್ ಟೀಚರ್ಸ್ ಟೀಮ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಹಳೆಯ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ರಿಪಿಟೇಟಿವ್ ಆಗಿರುವಂತಹ, ಅಂದರೆ ಪದೇ ಪದೇ ಅದೇ ವಿಷಯಗಳ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅಂತಹ ರಿಪಿಟೇಟಿವ್ ಥೀಮ್ಸನ್ನು ಆಯ್ದುಕೊಂಡು ಅದರ ಮುಖಾಂತರ ನಿಮಗೆ ರಿವಿಷನನ್ನು ಮಾಡಿಸಿ ಆ ರಿವಿಷನ್ ನಿಮಗೆ ಕಾನ್ಫಿಡೆನ್ಸ್ ತಂದುಕೊಡುವಲ್ಲಿ ಸಹಾಯವನ್ನು ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಈ 2 ಮುಖ್ಯ ಉದ್ದೇಶಗಳೊಂದಿಗೆ ಕೆ ಎಸ್ ಗುರೂಜಿ ಸ್ಪೆಷಲ್ ಸಿರೀಸನ್ನು ನಾವು ಆರಂಭ ಮಾಡಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರೂಜಿ. ಮೈ ನೇಮ್ ಇಸ್ ರಾಜಶೇಖರ್. ಸ್ನೇಹಿತರೆ, ಈಗಾಗಲೇ 2 ಕ್ಲಾಸಸ್ ಆಗಿದೆ. ಟುಡೇ ಅಥವಾ ಈ ಕ್ಲಾಸ್ 3rd ಕ್ಲಾಸ್ ಆಗಿರುತ್ತೆ. ಇಲ್ಲಿ ಈ ಕ್ಲಾಸ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂತಹ ಅಂಶಗಳನ್ನು ಚರ್ಚೆ ಮಾಡಲಿದ್ದೇನೆ. ಸೊ ಮೊದಲನೇದಾಗಿ ಇವತ್ತಿನ ಕ್ಲಾಸ್ನಲ್ಲಿ ಪಾರ್ಟ್ 3ಯಲ್ಲಿ ಬರುವಂತಹ ಭಾರತ ಸಂವಿಧಾನದ ಭಾಗ 3ರಲ್ಲಿ ಇರುವಂತಹ 2 ಮುಖ್ಯವಾದಂತಹ ಆರ್ಟಿಕಲ್ ನಂಬರ್ 19 ಆ್ಯಂಡ್ 32, ಇದ್ರ ಬಗ್ಗೆ ಡೀಟೇಲಾಗಿ ಚರ್ಚೆ ಮಾಡೋಣ. ಸೊ ಹಾಗಾದರೆ ಕಮೆಂಟ್ಸಲ್ಲಿ ಹೇಳ್ಬೋದು ನನಗೆ ಆರ್ಟಿಕಲ್ 19 ಯಾವುದಕ್ಕೆ ಸಂಬಂಧಪಟ್ಟಿದೆ, ಆರ್ಟಿಕಲ್ 32 ಯಾವುದಕ್ಕೆ ಸಂಬಂಧಪಟ್ಟಿದೆ. ಸೊ ನೆನಪಿರಲಿ, ದೀಸ್ ಆರ್ ರಿವಿಷನ್ ಕ್ಲಾಸಸ್. ಪ್ರತಿನಿತ್ಯ ನಿಮಗೆ 5 ರಿಂದ 6 ಕ್ಲಾಸಸ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕ್ವಿಕ್ ಆ್ಯಂಡ್ ವೆರಿ ಕ್ರಿಸ್ಪ್. ಸೊ ಅದಕ್ಕೋಸ್ಕರ ಡೀಟೇಲ್ಡಾಗಿ ಹೇಳುವಂತಹ ಒಂದು ತಪ್ಪನ್ನು ಮಾಡಲ್ಲ. ಸೊ ನನ್ನ ಜೊತೆಗೆ ನೀವು ಕೂಡ ಇನ್ವಾಲ್ವ್ ಆಗಿರಿ. ಸೊ ಆರ್ಟಿಕಲ್ 19 ಯಾವುದಕ್ಕೆ ಸಂಬಂಧಪಟ್ಟಿದೆ, ಆರ್ಟಿಕಲ್ 32 ಯಾವುದಕ್ಕೆ ಸಂಬಂಧಪಟ್ಟಿದೆ ಹೇಳ್ಬೋದಾ? ಫೈನ್. ಆರ್ಟಿಕಲ್ 19 ಇದನ್ನು ರೈಟ್ ಟು ಫ್ರೀಡಮ್ ಅಥವಾ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ನಾವು ನೋಡ್ಬೋದು. ಹೌದು ತಾನೆ? ಸೊ ಹಾಗಾದರೆ ಪರೀಕ್ಷೆ ದೃಷ್ಟಿಯಿಂದ ಇದ್ರ ಮೇಲೆ ಏನು ಪ್ರಶ್ನೆ ಕೇಳ್ಬೋದು? 2 ಪ್ರಶ್ನೆಗಳನ್ನು ಕೇಳ್ಬೋದು. ಯಾವ್ಯಾವುದು ಯಾರಾದರೂ ಹೇಳ್ಬೋದಾ? 2 ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಫಸ್ಟ್ ಒನ್ ಈಸ್, ಒಟ್ಟು ಈ ವಿಧಿ ಅಥವಾ ಈ ಆರ್ಟಿಕಲ್ ಅಡಿಯಲ್ಲಿ ಎಷ್ಟು ಹಕ್ಕುಗಳನ್ನು ನಾವು ನೋಡ್ಬೋದು? ಹೌ ಮೆನಿ ರೈಟ್ಸ್ ಹ್ಯಾವ್ ಬಿನ್ ಮೆನ್ಷನ್ಡ್ ಅಂಡರ್ ಆರ್ಟಿಕಲ್ 19 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಇಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕನ್ಫ್ಯೂಷನ್ಗೆ ಈಡಾಗ್ಬೋದು. ಯಾಕಂದರೆ 2 ಅಂಕಿಗಳಿದ್ದಾವೆ ಅಲ್ಲಿ, ಒಂದು 7 ಮತ್ತೊಂದು 6. ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ಲೆಟ್ ಮಿ ಟೆಲ್ ಯು. ಭಾರತ ಸಂವಿಧಾನ ಜಾರಿಗೆ ಬಂದಿದೆ ಯಾವಾಗಪ್ಪ? 26 ಜನವರಿ 1950. ಅಡಾಪ್ಟ್ ಆಗಿದೆ ಯಾವಾಗ? ಇದನ್ನು ಸಂವಿಧಾನನ ಅಡಾಪ್ಟ್ ಮಾಡ್ಕೊಂಡಿದ್ದು 26 ನವೆಂಬರ್ 1949. ಈ 2 ಇಯರ್ಗಳು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ. ಸೊ ಜಾರಿಗೆ ಬಂದಿದ್ದು 1950ರಲ್ವಾ? 1950ರಲ್ಲಿ ಜಾರಿಗೆ ಬಂದಾಗ ಒಟ್ಟು 7 ಹಕ್ಕುಗಳಿದ್ವು. ಐ ರಿಪೀಟ್, ಭಾರತ ಸಂವಿಧಾನ ಜಾರಿಗೆ ಬಂದಾಗ ವಿ ಹ್ಯಾಡ್ 7 ರೈಟ್ಸ್ ಅಂಡರ್ ಆರ್ಟಿಕಲ್ ನಂಬರ್ 19. ಈ 7 ಹಕ್ಕುಗಳಿದ್ದು 6 ಆಗಿದ್ದು ಯಾವಾಗ? 44ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಥವಾ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಯಾವಾಗ ಬಂತು? 1978ರಲ್ಲಿ ಬಂತು. ಇದರ ಮುಖಾಂತರ ಏನು ಬದಲಾವಣೆ ಆಯಿತು? ಯಾರಾದರೂ ಹೇಳ್ಬೋದಾ? ಅ ಸಿಗ್ನಿಫಿಕೆಂಟ್ ಚೇಂಜ್ ಹ್ಯಾಪಂಡ್. ಯಾವುದು? ಆಸ್ತಿಯ ಹಕ್ಕು ಅಥವಾ ಪ್ರಾಪರ್ಟಿ ಹಕ್ಕು ಏನಿತ್ತಲ್ಲ ಆರ್ಟಿಕಲ್ 19 ಅಡಿಯಲ್ಲಿ,
ಅದನ್ನು ಏನು ಮಾಡಿದ್ರು, ಪಾರ್ಟ್ 3ಯಲ್ಲಿ ಇದ್ದಂತಹ ಫಂಡಮೆಂಟಲ್ ರೈಟಿಂದ ತೆಗೆದು ಹೊಸ ಆರ್ಟಿಕಲನ್ನು ಮಾಡಿ ಆರ್ಟಿಕಲ್ 300A ಅಂತ ಕ್ರಿಯೇಟ್ ಮಾಡಿ ಅಲ್ಲಿ ಪ್ಲೇಸ್ ಮಾಡಲಾಯಿತು. ಸೊ ಏನು ಬದಲಾವಣೆ ಆಯಿತು, 1978ರವರೆಗೂ ಮೂಲಭೂತ ಹಕ್ಕು ಅಥವಾ ಫಂಡಮೆಂಟಲ್ ರೈಟ್ ಆಗಿದ್ದಂತಹ ರೈಟ್ ಟು ಪ್ರಾಪರ್ಟಿ ಇನ್ಮೇಲಿಂದ ಮೂಲಭೂತ ಹಕ್ಕಲ್ಲ, ಬದಲಾಗಿ ಕೇವಲ ಸಾಂವಿಧಾನಿಕ ಹಕ್ಕು ಅಂತ ಕರೆಸ್ಕೊಳ್ಳಿಕ್ಕೆ ಶುರುವಾಯಿತು. ಸರ್ ಏನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ, ಒಂದು ಕಡೆ ಫಂಡಮೆಂಟಲ್ ರೈಟ್ಸ್ ಅಂತೀರಾ, ಮತ್ತೊಂದು ಕಡೆ ಸಾಂವಿಧಾನಿಕ ಹಕ್ಕು ಅಂತೀರಾ. ಹಕ್ಕು ಹಕ್ಕೇ ಅಲ್ವಾ ಎಲ್ಲಿದ್ರು? ಎಸ್, ಯು ಆರ್ ಕರೆಕ್ಟ್, ಹಕ್ಕು ಹಕ್ಕೇ. ಬಟ್ ಈ ರೈಟನ್ನೇ 2 ವಿಭಾಗಗಳಾಗಿ ನಾವು ವಿಂಗಡಿಸ್ಬೋದು. ನಂಬರ್ 1 ಮೂಲಭೂತ ಹಕ್ಕುಗಳು, ನಂಬರ್ 2 ಸಾಂವಿಧಾನಿಕ ಹಕ್ಕುಗಳು. ವ್ಯತ್ಯಾಸ ಇಷ್ಟೇ, ಯಾವುದಾದ್ರೂ ಹಕ್ಕು ಎಕ್ಸ್ಕ್ಲೂಸಿವ್ಲಿ ಭಾಗ 3ರಲ್ಲಿ ಮೆನ್ಷನ್ ಆಗಿದ್ರೆ, ಯಾವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ 3 ವಿಚ್ ಪರ್ಟೈನ್ಸ್ ಟು ಫಂಡಮೆಂಟಲ್ ರೈಟ್ಸ್, ಇದರಲ್ಲಿ ಮೆನ್ಷನ್ ಆಗಿದ್ದರೆ ಅದಕ್ಕೆ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ಇದನ್ನು ಹೊರತುಪಡಿಸಿ ಅಂದರೆ ಈ ಆರ್ಟಿಕಲ್ 12ರಿಂದ 35 ಇದನ್ನು ಬಿಟ್ಟು ಬೇರೆ ಎಲ್ಲಾದರೂ ಮೆನ್ಷನ್ ಮಾಡಿದರೆ ಅದು ಭಾರತ ಸಂವಿಧಾನದಲ್ಲಿ ಅದನ್ನು ಸಾಮಾನ್ಯ ಸಾಂವಿಧಾನಿಕ ಹಕ್ಕು ಅಂತ ಕರಿತೀವಿ. ಡಿಫ್ರೆನ್ಸ್ ಇಷ್ಟೇ ಸ್ನೇಹಿತರೆ, ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಆದರೆ, ತೊಂದರೆ ಆದರೆ ನೀವು ಡೈರೆಕ್ಟಾಗಿ ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡ್ಬೋದು. ಆದರೆ ಈ ಭಾಗವನ್ನು ಹೊರತುಪಡಿಸಿ ಇನ್ಯಾವುದೇ ಭಾಗದಲ್ಲಿ ಮೆನ್ಷನ್ ಮಾಡಿರುವಂಥ ಹಕ್ಕುಗಳಿಗೆ ಧಕ್ಕೆ ಆದರೆ ಮೊದಲು ಲೋಕಲ್ ಕೋರ್ಟನ್ನು ನೀವು ಅಪ್ರೋಚ್ ಮಾಡಬೇಕಾಗುತ್ತೆ. ಫೈನ್. ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ಬೆಸ್ಟ್ ಎಕ್ಸಾಂಪಲ್ ಯಾವುದು? ಆರ್ಟಿಕಲ್ 300A ವಿಚ್ ಈಸ್ ರೈಟ್ ಟು ಪ್ರಾಪರ್ಟಿ. ಅರ್ಥ ಆಯ್ತಾ? ಸೊ 1978ರ ನಂತರ ನಮಗೆ ಭಾರತ ಸಂವಿಧಾನದ ಆರ್ಟಿಕಲ್ 19ರ ಅಡಿಯಲ್ಲಿ ಒಟ್ಟು 6 ಹಕ್ಕುಗಳಿದ್ದಾವೆ. ಹಾಗಾದರೆ ಈ 6 ಹಕ್ಕುಗಳನ್ನು ಹೇಗೆ ನೆನಪಲ್ಲಿ ಇಟ್ಕೋಬೇಕು? ಆರ್ಡರ್ ವೈಸ್. ಇದಕ್ಕೆ ಒಂದು ಸಿಂಪಲ್ ಕೋಡನ್ನು ಡೆವಲಪ್ ಮಾಡಿದ್ದೀವಿ. ಏನಪ್ಪ? ಸೌ MRP. ಸೌ MRP. ಸೌ ಅಂದರೆ ಯಾರಿಗೆ ಹಿಂದಿ ಗೊತ್ತು ಹೇಳ್ಬೋದಲ್ವಾ? ಸೌ ಅಂದರೆ ಏನು? 100 ರೂಪಾಯಿ. ಸೊ 100 MRP, ಸಿಂಪಲ್. ಸೊ ಹೇಗೆ ನಾವು ನೆನಪಲ್ಲಿ ಇಟ್ಕೋಬೋದು? ಸೌ ಅಲ್ಲಿ ಮೊದಲನೇದಾಗಿ ಬರೋದು ಎಸ್. ಎಸ್ ಅಂದರೆ ಸ್ಪೀಚ್ ಅಥವಾ ವಾಕ್ ಸ್ವಾತಂತ್ರ್ಯ. ನೆಕ್ಸ್ಟು ಎ ಅಂದರೆ ಅಸೆಂಬಲ್, ಸಭೆ ಸೇರಲು ನೀಡಿದಂತಹ ಸ್ವಾತಂತ್ರ್ಯ. ನೆಕ್ಸ್ಟು ರೈಟ್ ಟು ಫಾರ್ಮ್ ಯೂನಿಯನ್ಸ್ ಆರ್ ಅಸೋಸಿಯೇಷನ್ಸ್, ಸಂಘಗಳು, ಅದರಲ್ಲೂ ಸಹಕಾರ ಸಂಘಗಳನ್ನು ಕಟ್ಟಲಿಕ್ಕೆ ನೀಡಲಾದಂತಹ ಒಂದು ಹಕ್ಕು. ನೆಕ್ಸ್ಟು ರೈಟ್ ಟು ಮೂವ್ ಫ್ರೀಲಿ ಥ್ರೂಔಟ್ ದಿ ಟೆರಿಟರಿ ಆಫ್ ಇಂಡಿಯಾ, ಭಾರತದಾದ್ಯಂತ ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ನೀಡಲಾಗಿರುವಂತಹ ಹಕ್ಕು. ನೆಕ್ಸ್ಟು ರೈಟ್ ಟು ರಿಸೈಡ್, ಮೂಮೆಂಟ್ ಆದಮೇಲೆ ಓಡಾಡಿದ್ಮೇಲೆ ಏನಾಗುತ್ತೆ? ಸುಸ್ತಾಗುತ್ತೆ. ಸುಸ್ತಾದ್ಮೇಲೆ ಏನು ಮಾಡಬೇಕು? ಒಂದು ಕಡೆ ನೆಲೆಗೊಳ್ಬೇಕು. ಏನು ಮಾಡಬೇಕು? ಒಂದು ಕಡೆ ರಿಸೈಡ್ ಆಗಬೇಕು. ಸೊ ಇದನ್ನು ಕೂಡ ನೀಡಲಾಗಿದೆ. ನೆಕ್ಸ್ಟು ನೆಲೆಗೊಂಡ ಮೇಲೆ ಹೊಟ್ಟೆಗೆ ಬೇಕಲ್ಲ, ಏನು ಮಾಡಬೇಕು? ಒಂದು ಉದ್ಯೋಗ ಆದರೂ ಮಾಡಬೇಕು, ಇಲ್ಲ ಆಸ್ತಿ ಇದೆ, ರಿಸ್ಕ್ ತಗೊಳ್ಳಿಕ್ಕೆ ಧೈರ್ಯ ಇದೆ ಅಂದರೆ ಏನು ಮಾಡಬೇಕು? ವ್ಯಾಪಾರ ಆದರೂ ಕೂಡ ಮಾಡಬಹುದು. ಹಾಗಾಗಿ ಒಟ್ಟು ಆರ್ಟಿಕಲ್ 19 ಅಡಿಯಲ್ಲಿ ಪ್ರಸ್ತುತವಾಗಿರುವಂಥ ಹಕ್ಕುಗಳು ಎಷ್ಟು? 6 ಆರ್ಟಿಕಲ್ಸ್. ಹೆಂಗೆ ನೆನ್ಪಿಟ್ಕೋಬೇಕು? ಸೌ MRP ನೆನ್ಪಿಟ್ಕೋತೀರಾ? ಎಲ್ಲರೂ ಒಂದ್ಸಲಿ ಕಮೆಂಟ್ ಸೆಕ್ಷನಲ್ಲಿ ಸೌ MRP ಅಂತ ಬರೀರಿ. ಸೌ ಅಂದರೆ ಏನು? 100. ಯಾರಿಗೆ ಹಿಂದಿ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೌ ಅಂದರೆ 100. ಸೊ ಸೌ MRP ಅಂದರೆ ಸ್ಪೀಚ್, ಅಸೆಂಬಲ್, ಯೂನಿಯನ್, ಮೂವ್ಮೆಂಟ್, ರಿಸೈಡ್ ಆ್ಯಂಡ್ ಪ್ರಾಕ್ಟೀಸ್ ಅಂದರೆ ಪ್ರಾಕ್ಟೀಸ್ ಆಫ್ ಪ್ರೊಫೆಷನ್ ಆರ್ ಟ್ರೇಡ್ ಆರ್ ವ್ಯಾಪಾರ. ಫೈನ್. ಇಲ್ಲಿಯವ್ರಿಗೆ ನೆನಪಿರುತ್ತಾ? ಎಸ್ ಅಂತ ಹಾಕಿ ಒಂದ್ಸಲಿ. ಅರ್ಥ ಆದರೆ ಸೌ MRP ಆರ್ಟಿಕಲ್ 19 ನೆನಪಿರುತ್ತೆ ಅಂತ ಭಾವಿಸ್ತೀನಿ. ಸೊ ಈಗ ಈ ಸೌ MRP ಬಗ್ಗೆ ಕ್ವಿಕ್ಕಾಗಿ ಒಂದು ನೋಡ್ಕೊಂಡ್ಬಂದ್ಬಿಡೋಣ. ಸೌ MRP 6 ರೈಟ್ಸು ಅಂಡರ್ ಆರ್ಟಿಕಲ್ 19 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕ್ವಿಕ್ ಗ್ಲಾನ್ಸ್. ಆರ್ ಯು ಆಲ್ ವಿತ್ ಮೀ? ಸೊ ರೈಟ್ ಟು ಸ್ಪೀಕ್ ಅಥವಾ ವಾಕ್ ಸ್ವಾತಂತ್ರ್ಯ ಇದೇನು ಮಾಡುತ್ತೆ? ಈ ಸ್ವಾತಂತ್ರ್ಯ ಆರ್ಟಿಕಲ್ 19 ಅಡಿಯಲ್ಲಿ ಇರುವಂತಹ ಮೊದಲನೇ ಸ್ವಾತಂತ್ರ್ಯ ಏನು ನೀಡುತ್ತೆ? ಒಬ್ಬ ವ್ಯಕ್ತಿಗೆ ತನ್ನ ಅಭಿಪ್ರಾಯ, ತನ್ನ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವಕಾಶವನ್ನು ನೀಡುತ್ತೆ. ನೆನಪಿರಲಿ, ಈ ಅಭಿಪ್ರಾಯ ಅಥವಾ ಒಪಿನಿಯನನ್ನು ಯಾವ್ಯಾವ ಮಾಧ್ಯಮಗಳ ಮುಖಾಂತರ ಅವನು ವ್ಯಕ್ತಪಡಿಸ್ಬೋದು ಅಂತ ನಿಮ್ಗೆ ಕೇಳ್ಬೋದು. ಫೈನ್. ಅವನು ಯಾವ್ಯಾವ ಮಾಧ್ಯಮಗಳ ಮುಖಾಂತರ ವ್ಯಕ್ತಪಡಿಸ್ಬೋದು ಅಂದರೆ ರಿಟರ್ನ್ ಅಂದರೆ ಬರವಣಿಗೆ ಮೂಲಕ, ಓರಲ್ ಅಥವಾ ಓರಲಿ ಅಂದರೆ ಮಾತನಾಡುವ ಮೂಲಕ, ಅಥವಾ ಸನ್ನೆ
ಸೈನ್ ಲ್ಯಾಂಗ್ವೇಜ್ ಮುಖಾಂತರ ಕೂಡ ವ್ಯಕ್ತಪಡಿಸಬಹುದು. ಸೊ ವಾಕ್ ಸ್ವಾತಂತ್ರ್ಯ ಒಬ್ಬ ವ್ಯಕ್ತಿಗೆ ತನ್ನ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡುತ್ತೆ. ಅದು ರಿಟರ್ನ್ ಆದರೂ ಆಗಿರ್ಬೋದು, ಓರಲ್ ಆದರೂ ಆಗಿರ್ಬೋದು, ಅಥವಾ ಸಿಗ್ನೇಚರ್ ಸನ್ನೆಯ ಮುಖಾಂತರ ಕೂಡ ಆಗಿರ್ಬೋದು. ಕ್ಲಿಯರ್ ಅಂದರೆ ಎಸ್ ಅಂತ ಹಾಕಿ. ಫೈನ್. ಈ ವಾಕ್ ಸ್ವಾತಂತ್ರ್ಯ ಸ್ಟ್ರೈಕ್ ಮಾಡಲಿಕ್ಕೆ ಅವಕಾಶವನ್ನು ನೀಡಲ್ಲ, ನೆನಪಿರಲಿ, ಸ್ಟ್ರೈಕ್ ಮಾಡಲಿಕ್ಕೆ ಅವಕಾಶವನ್ನು ನೀಡಲ್ಲ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಥರ ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಏನು ಮಾಡ್ತಾರೆ ಗೊತ್ತಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಪಾಲಿಟಿ ಇಸ್ ಅ ವೆರಿ ಸ್ಮಾಲ್ ಸಬ್ಜೆಕ್ಟ್. ಅಂದರೆ ಡೀಟೇಲ್ಡ್ ಆಗಿ ನೀವು ಅನಾಲಿಸಿಸ್ ಮಾಡ್ಕೊಂಡ್ರೆ ವಿಸ್ತಾರವಾಗಿರುತ್ತೆ. ಬಟ್ ಫ್ಯಾಕ್ಟ್ಸ್ ಅಂತ ಬಂದರೆ ಇಟ್ ಈಸ್ ವೆರಿ ವೆರಿ ಲಿಮಿಟೆಡ್. ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ, ಈ ರೀತಿ ಎಕ್ಸೆಪ್ಷನ್ಸ್ಗಳನ್ನು, ಈ ರೀತಿ ಇಂಪಾರ್ಟೆಂಟ್ ಟರ್ಮ್ಸನ್ನು ಹೈಲೈಟ್ ಮಾಡಿಬಿಟ್ಟು ಕೇಳ್ತಾರೆ. ಫೈನ್. ಓಕೆ. ಸೊ ನೆಕ್ಸ್ಟು ರೈಟ್ ಟು ಅಸೆಂಬಲ್ ಅಥವಾ ಸಭೆ ಸೇರೋದು. ಈ ಅಸೆಂಬ್ಲಿ ಅಥವಾ ಸಭೆ ಸೇರೋದಕ್ಕೆ ಏನು ನಿರ್ಬಂಧಗಳು ಅಥವಾ ಎಕ್ಸೆಪ್ಷನ್ಸ್ ಇದ್ದಾವೆ? ದೇರ್ ಆರ್ 2 ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸೆಪ್ಷನ್ಸ್ ಹಿಯರ್. ಒಂದು, ಈ ಸಭೆ ಸೇರಲಿಕ್ಕೆ 2 ಕಂಡೀಷನ್ಸಲ್ಲಿ ಇರುವಂತಹ ಮೊದಲನೇ ಕಂಡೀಷನ್, ಇಟ್ ಹ್ಯಾಸ್ ಟು ಬಿ ಪೀಸ್ಫುಲ್, ಅಂದರೆ ಶಾಂತಿಯುತವಾಗಿ ಸಭೆ ಸೇರಬೇಕು ಒಂದು. ಎರಡನೇದು, ವಿದೌಟ್ ಆರ್ಮ್ಸ್, ಶಸ್ತ್ರಾಸ್ತ್ರ ರಹಿತವಾಗಿ, ಶಸ್ತ್ರಾಸ್ತ್ರ ಸಹಿತ ಅಲ್ಲ, ಶಸ್ತ್ರಾಸ್ತ್ರ ರಹಿತವಾಗಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪೀಸ್ಫುಲ್ ಆಗಿರಬೇಕು ಸಭೆ, ಬೇರೆಯವ್ರಿಗೆ ತೊಂದರೆನುಂಟು ಮಾಡಬಾರ್ದು, ಬೇರೆಯವ್ರಿಗೆ ಹಾನಿನುಂಟು ಮಾಡಬಾರ್ದು, ಧಕ್ಕೆನುಂಟು ಮಾಡಬಾರ್ದು, ಅದು ಮೊದಲನೇದು. ಎರಡನೇದು ವಿದೌಟ್ ಆರ್ಮ್ಸ್, ಅಂದರೆ ಶಸ್ತ್ರಾಸ್ತ್ರ ರಹಿತವಾಗಿರಬೇಕು. ಈ 2 ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡಿದ್ರೆ ಆ ಸಭೆಯನ್ನು ಸಾಂವಿಧಾನಿಕವಾಗಿ ಮಾನ್ಯತೆ ಪಡೆದಂತಹ ಸಭೆ ಅಂತ ನಾವು ಕರಿಬೋದು. ಫೈನ್. ನೆಕ್ಸ್ಟು, ರೈಟ್ ಟು ಫಾರ್ಮ್ ಯೂನಿಯನ್ಸ್ ಅಥವಾ ಸಂಘಗಳನ್ನು ಕಟ್ಟೋದಾಗಿರ್ಬೋದು. ಅಂದರೆ ನಿಮಗೆ ಯಾವುದಾದ್ರೂ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದರೆ, ಫಾರ್ ಎಕ್ಸಾಂಪಲ್ ಲೇಬರ್ ಯೂನಿಯನ್ ಆಗಿರ್ಬೋದು, ಅಥವಾ ಏನು ನಿಮ್ಮ ಸೊಸೈಟಿ ರೈಟ್ಸ್ ಅಥವಾ ವೆಲ್ಫೇರ್ಗೆ ಸಂಬಂಧಪಟ್ಟಂತೆ ಸಂಘ ಆಗಿರ್ಬೋದು, ಆ ರೀತಿ ಸಂಘಟನೆಗಳನ್ನು, ಈಗ ಒಂದು ಏರಿಯಾ ಅಂತ ಬಂದಾಗ ನಾಗದೇವನಹಳ್ಳಿ ನಾಗರಿಕರ ಸಂಘ ಅಂತ ಕಟ್ಟೋದಾಗಿರ್ಬೋದು. ಇದಕ್ಕೆಲ್ಲ ಕನ್ಸಿಡ್ರೇಷನ್ ಅಥವಾ ಬ್ಯಾಕಪ್ ಎಲ್ಲಿದೆ? ಆರ್ಟಿಕಲ್ 19ನಲ್ಲಿ ಕೊಡಲಾಗಿದೆ. ಆರ್ಟಿಕಲ್ 19ನಲ್ಲಿ ಈ ರೀತಿ ಸಂಘಗಳನ್ನು ಕಟ್ಟಲಿಕ್ಕೆ ಮಾನ್ಯತೆಯನ್ನು ನೀಡಲಾಗಿದೆ. ಅರ್ಥ ಆಗ್ತಿದೆಯಾ? ಸೊ ನೆನಪಿರಲಿ, ಸಂಘಟನೆಗಳನ್ನು ಕಟ್ಬೋದು. ಫೈನ್. ಇಲ್ಲಿ ಪ್ರಮುಖವಾಗಿ ನೆನಪಿರಬೇಕಾಗಿದ್ದು 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಥವಾ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಯಾವಾಗ ಬಂತು? ಯಾವ ವರ್ಷದಲ್ಲಿ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದು? ಕಮೆಂಟ್ ಮಾಡ್ಬೋದಾ ಯಾರದು? ಸೊ ಈ 97th ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಏನು ಮಾಡ್ತು? ಇದು ಸಹಕಾರ ಸಂಘ ಅಥವಾ ಕೋಆಪರೇಟಿವ್ಸನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ನೀಡ್ತು. ಸೊ ರೈಟ್ ಟು ಫಾರ್ಮ್ ಕೋಆಪರೇಟಿವ್ಸ್, ಇದನ್ನು ಕೂಡ ಫಂಡಮೆಂಟಲ್ ರೈಟ್ ಆಗಿ ಇನ್ಕ್ಲೂಡ್ ಮಾಡುವಂತಹ ಕಾಯ್ದೆ ಯಾವುದು? 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಫೈನ್. ನೆಕ್ಸ್ಟ್, ರೈಟ್ ಟು ಮೂವ್ ಫ್ರೀಲಿ, ಮುಕ್ತವಾಗಿ ಭಾರತದಾದ್ಯಂತ ಸಂಚಾರ ಮಾಡ್ಬೋದು. ಈ ಒಂದು ಅಧಿಕಾರವನ್ನು ಅಥವಾ ಈ ಒಂದು ಹಕ್ಕನ್ನು ಆರ್ಟಿಕಲ್ 19 ನೀಡುತ್ತೆ. ಇಡೀ ಭಾರತದಾದ್ಯಂತ ಸಂಚಾರ ಮಾಡ್ಬೋದು. ಆದರೆ ಇಲ್ಲಿ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು ಹೇರಲಾಗಿದೆ. ಏನು ರೆಸ್ಟ್ರಿಕ್ಷನ್ಸ್ ಇರ್ಬೋದು ನಿಮ್ಮ ಪ್ರಕಾರ? ಏನು ಮಾಡ್ಬೋದು? ನಿಮ್ಮ ಮನೆ ಪ್ರಾಪರ್ಟಿ ಅಥವಾ ನಿಮ್ಮ ಮನೆ ಕಾಂಪೌಂಡ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಮನೆ ಕಾಂಪೌಂಡ್ ಒಳಗಡೆ ವಿದೌಟ್ ಯುವರ್ ಪರ್ಮಿಷನ್ ಬಂದರೆ ಏನಾಗುತ್ತೆ? ಕೋಪ ಬರುತ್ತೆ. ಫೈನ್. ಸೊ ಆ ರೀತಿ ಭಾರತ ಅಂತ ಬಂದಾಗ, ಭಾರತದಾದ್ಯಂತ ಮುಕ್ತವಾಗಿ ಸಂಚಾರ ಅಂತ ಬಂದಾಗ ಯಾವ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸನ್ನು ಹೇರ್ಬೋದು? ಮೊದಲನೇದಾಗಿ ಸಾರ್ವಜನಿಕ ಹಿತಾಸಕ್ತಿ, ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ಮತ್ತೊಂದು ಟು ಪ್ರಿವೆಂಟ್ ಆರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್. ಈ 2 ರೆಸ್ಟ್ರಿಕ್ಷನ್ಸ್ ಇದೆ. ಫೈನ್. ನೆಕ್ಸ್ಟು, ಭಾರತದಾದ್ಯಂತ ಮೂವ್ಮೆಂಟ್ ಮಾಡಿದ್ರೆ, ಓಡಾಡಿದ್ರೆ ಸುಸ್ತಾಯ್ತಲ್ಲ, ಸುಸ್ತಾದ್ಮೇಲೆ ಏನು ಮಾಡಬೇಕು? ರಿಸೈಡ್ ಮಾಡಬೇಕು, ರೆಸ್ಟ್ ಮಾಡಬೇಕು. ಸೊ ಈ ರೀತಿ ರೆಸ್ಟ್ ಮಾಡಬೇಕು ಅಂದರೆ ನೆಲೆಗೊಳ್ಳಬೇಕು ಅಂದರೆ ಮನೆ ಕಟ್ಟಬೇಕು. ಇದಕ್ಕೂ ಕೂಡ ಆರ್ಟಿಕಲ್ 19 ಅನುವು ಮಾಡಿಕೊಡುತ್ತೆ. ಸೊ ಇಲ್ಲೂ ಕೂಡ ಸೇಮ್ ರೆಸ್ಟ್ರಿಕ್ಷನ್ಸ್ ಅಪ್ಲೈ ಆಗುತ್ತೆ. ಮೊದಲನೇದಾಗಿ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಶೆಡ್ಯೂಲ್ಡ್ ಟ್ರೈಬ್ನ ಹಿತಾಸಕ್ತಿ. ಈ 2 ಅಂಶಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು? ನಿರ್ಬಂಧಗಳನ್ನು ಹೇರಬಹುದು. ಫೈನ್. ಸೊ ಸೆಟ್ಲ್ ಆದರೆ ನೆಲೆಗೊಂಡ್ರಿ. ನೆಕ್ಸ್ಟ್ ಇರುವಂಥದ್ದು, ಉಣ್ಣಕ್ಕೆ ತಿನ್ನಕ್ಕೆ ಹೊಟ್ಟೆಗೆ ಬಟ್ಟೆಗೆ ಬೇಕಲ್ಲ. ಸೊ ಏನು ಮಾಡಬೇಕು? ರೈಟ್ ಟು ಪ್ರಾಕ್ಟೀಸ್ ಒನ್ಸ್ ಓನ್ ಪ್ರೊಫೆಷನ್ ಆರ್ ಟ್ರೇಡ್. ನಿಮಗೆ ಇಷ್ಟ ಆಗುವಂತಹ ಉದ್ಯೋಗ ಆದರೂ ಮಾಡಿ. IAS ಆಗ್ತೀರಾ, KS ಆಗ್ತೀರಾ, IPS ಆಗ್ತೀರಾ, DYSP ಆಗ್ತೀರಾ,
ತಹಶೀಲ್ದಾರ್ ಆಗ್ತೀರಾ, CTA ಆಗ್ತೀರಾ, PS ಆಗ್ತೀರಾ ಆಗಿ. ಇಲ್ಲ ನಂಗೆ ಕೆಲವು ಓದೋಕ್ಕಾಗಲ್ವಾ, ವ್ಯಾಪಾರ ಮಾಡ್ತೀರಾ ಮಾಡಿ. ಹೋಟೆಲ್ ಇಡ್ತೀರಾ, ಇಂಡಸ್ಟ್ರಿ ಇಡ್ತೀರಾ, ಪ್ರಿಂಟಿಂಗ್ ಪ್ರೆಸ್ ಇಡ್ತೀರಾ, ಜೆರಾಕ್ಸ್ ಅಂಗಡಿ ಇಡ್ತೀರಾ, ಏನು ಇಡ್ತೀರಾ ಇಡಿ, ಅದಕ್ಕೂ ಕೂಡ ಅವಕಾಶ ಇದೆ. ಇದನ್ನು ಕೂಡ ಯಾರು ನೀಡಿದ್ದಾರೆ? ನಾನಲ್ಲ, ನೀವಲ್ಲ. ಆರ್ಟಿಕಲ್ 19 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಆರ್ಟಿಕಲ್ 19 ಅಂತ ಬಂದಾಗ ನೀವು ಇಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಕ್ವಿಕ್ಕಾಗಿ ರಿವಿಷನ್ ಮಾಡೋಣ. ಮೊದಲನೇದಾಗಿ 26 ನವಂಬರ್ 1949 ಭಾರತ ಸಂವಿಧಾನವನ್ನು ಏನು ಅಡಾಪ್ಟ್ ಮಾಡ್ಕೊಂಡಿದ್ದು, ಅಥವಾ ವಿ ಗಿವ್ ಇಟ್ ಟು ಅವರ್ ಸೆಲ್ಸ್. ಜಾರಿಗೆ ಬಂದಿದ್ದು 26 ಜನವರಿ 1950. ಸೊ ಜಾರಿಗೆ ಬಂದಾಗ ಒಟ್ಟು 7 ಹಕ್ಕುಗಳಿದ್ವು ಆರ್ಟಿಕಲ್ 19 ಅಡಿಯಲ್ಲಿ. ಅದನ್ನು 1978ರಲ್ಲಿ 44ನೇ ತಿದ್ದುಪಡಿ ಕಾಯ್ದೆ ಮುಖಾಂತರ ಆಸ್ತಿಯ ಹಕ್ಕು ಅಥವಾ ರೈಟ್ ಟು ಪ್ರಾಪರ್ಟಿಯನ್ನು ತೆಗೆದು ಅದನ್ನು ಆರ್ಟಿಕಲ್ 300A ಅಡಿಯಲ್ಲಿ ಕೇವಲ ಸಾಮಾನ್ಯ ಸಾಂವಿಧಾನಿಕ ಹಕ್ಕನ್ನಾಗಿ ಪರಿವರ್ತನೆ ಮಾಡಿ ಪ್ಲೇಸ್ ಮಾಡಲಾಯಿತು. ಸೊ ರೈಟ್ ನೌ ಸಿನ್ಸ್ 1978 ವಿ ಹವ್ ಗಾಟ್ ಓನ್ಲಿ 6 ರೈಟ್ಸ್. ಕೇವಲ 6 ಹಕ್ಕುಗಳನ್ನು ಹೊಂದಿದ್ದೀವಿ. ಅದನ್ನು ನೆನಪಲ್ಲಿಟ್ಕೊಳ್ಳೋಕ್ಕೆ ಕೋಡ್ ಸೌ MRP. ಸೊ ಸೌಲ್ಲಿ ಸ್ಪೀಚ್, ಅಸೆಂಬಲ್, ಯೂನಿಯನ್, ಮೂವ್, reside and practice one's own profession or trade. ಸೊ ಸಭೆ ಅಂತ ಬಂದಾಗ, ವಾಕ್ ಸ್ವಾತಂತ್ರ್ಯ ಅಂತ ಬಂದಾಗ ಅದು ರಿಟರ್ನ್ ಆಗಿರ್ಬೋದು, ಅಥವಾ ಎಕ್ಸ್ಪ್ರೆಷನ್ ಮುಖಾಂತರ ಆಗಿರ್ಬೋದು, ಅಥವಾ ಸನ್ನೆ ಮುಖಾಂತರ ಆದರೂ ಆಗಿರ್ಬೋದು. ನೆಕ್ಸ್ಟು ಸಭೆ ಸೇರೋದು ಅದು ಶಾಂತಿಯುತವಾಗಿರಬೇಕು ಮತ್ತು ಶಸ್ತ್ರಾಸ್ತ್ರ ರಹಿತವಾಗಿರಬೇಕು. ನೆಕ್ಸ್ಟು ಸಂಘಟನೆ ಕಟ್ಟೋದು, ಇದು 97ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಮುಖಾಂತರ ಸಹಕಾರ ಸಂಘಟನೆಗಳು. ಫಾರ್ ಎಕ್ಸಾಂಪಲ್ ಬೆಸ್ಟ್ ಯಾವುದೇಳಿ? ಅಮೂಲ್ ಇಂಡಿಯಾ, ಆಮೇಲೆ ನಂದಿನಿ, ಇವು ಕೂಡ ಏನು ಸಹಕಾರ ಸಂಸ್ಥೆಗಳು. ನೆಕ್ಸ್ಟು ರೈಟ್ ಟು ಮೂವ್ ಅಂದರೆ ಭಾರತದಾದ್ಯಂತ ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ ಅಥವಾ ನೀಡಲಾಗಿದೆ. ಇಲ್ಲಿ 2 ನಿರ್ಬಂಧಗಳನ್ನು ಹೇರ್ಬೋದು ಅಥವಾ 2 ಸಿಚುವೇಷನ್ಸಲ್ಲಿ ನಿರ್ಬಂಧ ಇರ್ಬೋದು. ಮೊದಲನೇದಾಗಿ ಸಾರ್ವಜನಿಕ ಹಿತಾಸಕ್ತಿ, ಮತ್ತೊಂದು ಶೆಡ್ಯೂಲ್ಡ್ ಟ್ರೈಬ್ಸ್ ಇಂಟ್ರೆಸ್ಟ್ ಮೇರೆಗೆ. ನಂತರ ನೆಲೆಗೊಳ್ಳುವುದು ಅಂದರೆ ರೈಟ್ ಟು ರಿಸೈಡ್. ಇಲ್ಲೂ ಕೂಡ ಸೇಮ್ ಮೇಲೆ ಮೆನ್ಷನ್ ಮಾಡಿದಂತಹ 2 ನಿರ್ಬಂಧಗಳು ಅಥವಾ 2 ಕಾಂಟೆಕ್ಸ್ಟಲ್ಲಿ ನಿರ್ಬಂಧಗಳನ್ನು ಹೇರ್ಬೋದು. ನಂತರ ಒಬ್ಬರಿಗೆ ಇಷ್ಟ ಆಗುವಂತಹ ಉದ್ಯೋಗ ಅಥವಾ ವ್ಯಾಪಾರವನ್ನು ಮಾಡಲಿಕ್ಕೆ ಕೂಡ ಆರ್ಟಿಕಲ್ 19 ಅಡಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಎಲ್ರಿಗೂ ಅರ್ಥ ಆಗಿದ್ರೆ ಆರ್ಟಿಕಲ್ 19 ಅಂತ ಕಮೆಂಟಲ್ಲಿ ಬರಲಿ, ಆರ್ಟಿಕಲ್ 19 ಕ್ಲಿಯರ್ ಸರ್ ಅಂತ. ಫೈನ್. ಆರ್ಟಿಕಲ್ 19 ಮೇಲೆ ಏನೇ ಪ್ರಶ್ನೆ ಕೇಳಿದ್ರು ಸಹ ಐ ಥಿಂಕ್ ಯು ಶುಡ್ ಬಿ ಏಬಲ್ ಟು ಆನ್ಸರ್. ನೆಕ್ಸ್ಟ್ ಆರ್ಟಿಕಲ್ 32. ಆರ್ಟಿಕಲ್ 32 ಇದನ್ನು ಏನಂತ ಕರಿತೀವಿ? ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಪರಿಹಾರಾತ್ಮಕ ಹಕ್ಕುಗಳು. ಅಂದರೆ ಭಾರತ ಸಂವಿಧಾನದ ಭಾಗ 3 ಪಾರ್ಟ್ 3ಯಲ್ಲಿ ನೀಡಲಾಗಿರುವಂಥ ಹಕ್ಕುಗಳಿಗೆ 12ರಿಂದ 35 ಈ ಎಲ್ಲ ಆರ್ಟಿಕಲ್ಸ್ ಅಡಿಯಲ್ಲಿ ನೀಡಲಾಗಿರುವಂಥ ಹಕ್ಕುಗಳಿಗೆ ಏನೇ ಧಕ್ಕೆ ಆದರೂ ಅದಕ್ಕೆ ಪರಿಹಾರವೆಂಬಂತೆ ಆರ್ಟಿಕಲ್ 32 ನೀಡಲಾಗಿದೆ. ಇದನ್ನು ಚಲಾಯಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ 2 ಕೋರ್ಟ್ಗಳಿಗೂ ಕೂಡ ಅಧಿಕಾರವನ್ನು ಸ್ವತಃ ಸಂವಿಧಾನ ನೀಡಿದೆ. ಫೈನ್. ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿದ್ದಾದರೆ ಇದೇ ರೀತಿಯಾದಂತಹ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸನ್ನು ಬಗೆಹರಿಸಲಿಕ್ಕೆ ಹೈಕೋರ್ಟ್ಗೆ ಆರ್ಟಿಕಲ್ 226 ಅಡಿಯಲ್ಲಿ ಹಕ್ಕನ್ನು ನೀಡಲಾಗಿದೆ. ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ. ಫೈನ್. ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿದ್ದು, ಆರ್ಟಿಕಲ್ 226 ಹೈಕೋರ್ಟ್ಗೆ ಸಂಬಂಧಪಟ್ಟಿದ್ದು. ಈ ಪರ್ಟಿಕ್ಯುಲರ್ ಆರ್ಟಿಕಲನ್ನು ಭಾಗ 3ರಲ್ಲಿ ಇರುವಂತಹ ಆರ್ಟಿಕಲ್ 32 ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತ ಕರೀತಾರೆ? ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರೆ. ಯಾಕೆ ಹೇಳಿ? ಪರಿಹಾರವನ್ನು ನೀಡುತ್ತೆ. ಏನೇ ತೊಂದರೆ ಆಗಲಿ, ಏನೇ ಕಷ್ಟ ಆಗಲಿ, ಅದಕ್ಕೆ ಪರಿಹಾರವನ್ನು ನೀಡಲಾಗುತ್ತೆ. ಯಾರ ಮುಖಾಂತರ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮುಖಾಂತರ ಪರಿಹಾರವನ್ನು ನೀಡಲಾಗುತ್ತೆ. ವಿಚ್ ಮೀನ್ಸ್ ಹೂ ಇಸ್ ದಿ ಅಲ್ಟಿಮೇಟ್ ಪ್ರೊಟೆಕ್ಟರ್ ಆಫ್ ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾಗ 3ರ ರಕ್ಷಕ ಅಂತ ಯಾರನ್ನ ಕರಿಬೋದು? ಸುಪ್ರೀಂ ಕೋರ್ಟ್, ದಿ ಅಲ್ಟಿಮೇಟ್ ಪ್ರೊಟೆಕ್ಟರ್. ಅರ್ಥ ಆಗ್ತಿದೆಯಲ್ಲ? ಇಟ್ಸ್ ನಾಟ್ ಪ್ರೆಸಿಡೆಂಟ್, ಇಟ್ಸ್ ನಾಟ್ ಪ್ರೈಮ್ ಮಿನಿಸ್ಟರ್, ಇಟ್ಸ್ ನಾಟ್ ಪಾರ್ಲಿಮೆಂಟ್, ಇಟ್ ಈಸ್ ದಿ ಸುಪ್ರೀಂ ಕೋರ್ಟ್. ಅರ್ಥ ಆಗ್ತಿದೆ ಭಾವಿಸ್ತೀನಿ. ಕ್ಲಿಯರ್? ಹಾಗಾದರೆ ಆರ್ಟಿಕಲ್ 32 ಅಡಿಯಲ್ಲಿ ಪರಿಹಾರ ನೀಡ್ತಾರೆ ಅಂತ ಹೇಳಿದ್ರಿ ಸರ್ ನೀವು. ಪರಿಹಾರ ಯಾವುದರ ಮುಖಾಂತರ ನೀಡಲಾಗುತ್ತೆ? ಬೈ ಇಶ್ಯೂವಿಂಗ್ ರಿಟ್ಸನ್ನು ಅಥವಾ ಡೈರೆಕ್ಷನ್ಸನ್ನು ಇಶ್ಯೂ ಮಾಡೋದರ ಮುಖಾಂತರ ಪರಿಹಾರವನ್ನು ನೀಡಲಾಗುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆ, ಒಟ್ಟು ಎಷ್ಟು ಬಗೆಯ ರಿಟ್ಸನ್ನು ನೀಡಲಾಗಿದೆ? 5. ಯಾವ್ಯಾವ ರಿಟ್ಸ್ ಅಂತ ಹೇಳ್ಬೋದಾ ಯಾರಾದರೂ? 5 ರಿಟ್ಸ್ ಅಂತ ಹೇಳಿದ್ರಿ. ಯಾವ್ಯಾವ ರಿಟ್ಸು? ಮೊದಲನೇದಾಗಿ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್. ಕನ್ನಡದಲ್ಲಿ ನಮ್ಮ ಸ್ನೇಹಿತರು ಯಾರಾದರೂ ಅನುವಾದ ಮಾಡಿ ಕಮೆಂಟ್ ಮಾಡ್ಬೋದಾ ಹೇಬಿಯಸ್ ಕಾರ್ಪಸ್ಗೆ? ಹೇಬಿಯಸ್ ಕಾರ್ಪಸ್ ಆದಮೇಲೆ ಮ್ಯಾಂಡಮಸ್ ಅಂತ ಬರುತ್ತೆ. ಮ್ಯಾಂಡಮಸ್
ಓದಿರ್ತೀರಾ, ಕ್ವಿಕ್ ರಿವಿಷನ್ ಆಗ್ತಾ ಇರಬೇಕು. ಮೊದಲನೇ ಬಾರಿಗೆ ಓದ್ತಾ ಇದ್ದೀನಿ ಅಂತ ಹೇಳಕ್ಕೆ ಹೋಗಬೇಡಿ. ಮರ್ತಿದ್ರೆ ಪರವಾಗಿಲ್ಲ, ಬಟ್ ಓದೋದೇ ಫಸ್ಟ್ ಟೈಮ್ ಇವತ್ತೇ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೇಜಾರಾಗುತ್ತೆ. ನೆಕ್ಸ್ಟು ಪ್ರಾಹಿಬಿಷನ್ ಬರುತ್ತೆ. ಅದಾದಮೇಲೆ ಕೋ ವಾರಂಟು ಅಂತ ಬರುತ್ತೆ, ಕೋ ವಾರಂಟು. ನೆಕ್ಸ್ಟು ಕೊನೆಯದೇನು, ಸಶುರರಾಯ್, ಸರ್ಶುರರಾಯ್, ಸಶುರರಾಯ್ ಅಂತ ಕರೀತಾರೆ. ಫೈನ್, CRTIORARI. ಹಾಗಾದರೆ ಇದರ ಅರ್ಥ ಏನು, ಯಾರ ವಿರುದ್ಧ ಈ ರಿಟ್ಗಳನ್ನು ಮಂಡಿಸಲಾಗುತ್ತೆ ಅಥವಾ ಇಶ್ಯೂ ಮಾಡಲಾಗುತ್ತೆ. ಹೇಬಿಯಸ್ ಕಾರ್ಪಸ್ ಅಂದರೆ ಟು ಹ್ಯಾವ್ ಬಾಡಿ, 24 ಗಂಟೆಗಳ ಒಳಗಾಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಹೇಬಿಯಸ್ ಕಾರ್ಪಸನ್ನು ಇಶ್ಯೂ ಮಾಡಲಾಗುತ್ತೆ. ಅಂದರೆ ಸಪೋಸ್ ಯಾರಾದರೂ ಅಕ್ರಮವಾಗಿ ಅಥವಾ ವಿದೌಟ್ ವ್ಯಾಲಿಡ್ ರೀಸನ್ಸ್ ಪೊಲೀಸರು ಬಂಧಿಸಿದ್ರೆ ಅಂಥವ್ರನ್ನು ಹೇಬಿಯಸ್ ಕಾರ್ಪಸ್ ಇಶ್ಯೂ ಮಾಡೋದ್ರ ಮುಖಾಂತರ, ಸಪೋಸ್ ಅವ್ರನ್ನ ಬಂಧಿಸಿ ಅಕ್ರಮವಾಗಿ ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ, ಒಂದು ಹೋಟೆಲಲ್ಲೋ ಅಥವಾ ಯಾವುದೊಂದು ರೂಮಲ್ಲಿ ಕೂಡ ಹಾಕಿರ್ತಾರೆ ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ಅವರ ರಿಲೇಟಿವ್ಸು ಅಥವಾ ಅವ್ರ ಕ್ಲೋಸ್ ಫ್ರೆಂಡ್ಸ್ ಏನು ಮಾಡ್ಬೋದು, ಪೊಲೀಸರನ್ನ ಹೋಗಿ ಕೇಳ್ಬೋದು, ಸರ್ ಎಲ್ಲಿಟ್ಟಿದ್ದಾರೆ ನಮ್ಮ ಫ್ರೆಂಡನ್ನಂತ. ಅಕಸ್ಮಾತ್ ಪೊಲೀಸರು ಉತ್ತರ ಕೊಡೋಕ್ಕೆ ನಿರಾಕರಿಸಿದ್ರೆ ಅವರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡ್ಬೋದು. ಆಗ ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಅವ್ರ ಸುಪ್ರೀಂ ಕೋರ್ಟ್ ಈ ಹೇಬಿಯಸ್ ಕಾರ್ಪಸ್ ರಿಟನ್ನು ಇಶ್ಯೂ ಮಾಡ್ಬೋದು. ಇಶ್ಯೂ ಮಾಡಿದ್ಮೇಲೆ ವಿದಿನ್ 24 hours ಆ ಸಂಸ್ಥೆ ಏನು ಮಾಡಬೇಕು, ಅರೆಸ್ಟ್ ಆದಂತಹ ಅಥವಾ ಅಕ್ರಮವಾಗಿ ಬಂಧನದಲ್ಲಿ ಇರಿಸಿಕೊಳ್ಳಾದಂತಹ ವ್ಯಕ್ತಿಯನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಈ ಹಕ್ಕನ್ನು ಅಥವಾ ಈ ರಿಟನ್ನು ಪಬ್ಲಿಕ್ ಸರ್ವಿಸ್ ಏಜೆನ್ಸೀಸ್ ಲೈಕ್ ಪೊಲೀಸ್ ಆಗಿರ್ಬೋದು ಅಥವಾ ಇತರೆ ಏಜೆನ್ಸೀಸ್ ಆಗಿರ್ಬೋದು ಅವರ ವಿರುದ್ಧ ಕೂಡ ಇಶ್ಯೂ ಮಾಡ್ಬೋದು. ಜೊತೆಗೆ ಪ್ರೈವೇಟ್ ಏಜೆನ್ಸೀಸ್ ಅಗೇನ್ಸ್ಟ್ ಕೂಡ ಇಶ್ಯೂ ಮಾಡ್ಬೋದು. ಸೊ ನೆನಪಿರಲಿ, ಹೇಬಿಯಸ್ ಕಾರ್ಪಸನ್ನು ಬೋತ್ ಪಬ್ಲಿಕ್ ಏಜೆನ್ಸೀಸ್ ಮತ್ತು ಪ್ರೈವೇಟ್ ಏಜೆನ್ಸೀಸ್ ಇಬ್ಬರು ಅಗೇನ್ಸ್ಟು ಕೂಡ ಇಶ್ಯೂ ಮಾಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ರಿಟ್ ಬಂದ್ಬಿಟ್ಟು ಮ್ಯಾಂಡಮಸ್, ಅಂದರೆ ವಿ ಕಮ್ಯಾಂಡ್ ಅಂತ ಅರ್ಥ. ವಿ ಕಮ್ಯಾಂಡ್ ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೀವಿ ಈ ಡ್ಯೂಟಿಯನ್ನು ನೀನು ಮಾಡು. ಇದು ಕೇವಲ ಡ್ಯೂಟಿ ಮಾಡಬೇಕು ಅಂದರೆ ಯಾರ ಅಗೇನ್ಸ್ಟ್ ಇಶ್ಯೂ ಮಾಡ್ಬೋದು, ಕೇವಲ ಪಬ್ಲಿಕ್ ಆಫೀಷಿಯಲ್ಸ್, DC, SP, ತಹಶೀಲ್ದಾರು, ಯಾವುದಾದ್ರು ಒಂದು ಸಚಿವಾಲಯ ಅಥವಾ DDPI, ಇಂತಹ ಪಬ್ಲಿಕ್ ಆಫೀಷಿಯಲ್ಸ್ ಅವರ ಮೇಲೆ ಅಥವಾ ಅವರ ವಿರುದ್ಧವಾಗಿ ಮಾತ್ರ ಕೋರ್ಟ್ ಏನು ಮಾಡ್ಬೋದು, ಈ ರಿಟನ್ನು ಇಶ್ಯೂ ಮಾಡ್ಬೋದು. ಸಪೋಸ್ SP ತನ್ನ ಕೆಲಸವನ್ನು ಮಾಡುವಲ್ಲಿ ನಿರಾಕರಣೆ ಮಾಡಿದ್ರೆ ಆ ಸಂದರ್ಭದಲ್ಲಿ ನೊಂದಂತಹ ನಾಗರಿಕರು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟನ್ನು ಅಪ್ರೋಚ್ ಮಾಡಿದಾಗ ಹೈಕೋರ್ಟ್ ಈ ಮ್ಯಾಂಡಮಸ್ ಎಂಬ ಒಂದು ರಿಟನ್ನು ಜಾರಿಗೆ ತರಬಹುದು. ಫೈನ್. ಹಾಗಾಗಿ ವಿ ಕಮ್ಯಾಂಡ್, ನಾನು ಹೇಳ್ತಾ ಇದ್ದೀನಿ ನಿನ್ನ ಡ್ಯೂಟಿ ಮಾಡಬೇಕು, ನಿನ್ನ ಧರ್ಮ ಏನಿದೆ ಆ ಧರ್ಮವನ್ನು ಪಾಲಿಸಬೇಕು ಅಂತ ಹೇಳ್ದಂಗೆ. ನೆಕ್ಸ್ಟು ಪ್ರಾಹಿಬಿಷನ್ ಅಂದರೆ ಟು ಫಾರ್ಬಿಡ್. ಫಾರ್ಬಿಡ್ ಅಂದರೆ ಏನು, ಯಾರ ವ್ಯಾಪ್ತಿಯಲ್ಲಿ ಇರಲು ಅಥವಾ ಯಾರು ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಹೊರತುಪಡಿಸಿ ಅದರ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೋ ಅಂಥವರ ಮೇಲೆ ನಿರ್ಬಂಧ ಇರೋದು. ಏನು ಸ್ಪೆಷಾಲಿಟಿ ಇದು, ಯಾರ ವಿರುದ್ಧ ಹೇರಲಾಗುತ್ತೆ, ಕೇವಲ ಲೋವರ್ ಕೋರ್ಟ್ಸ್. ಮ್ಯಾಂಡಮಸ್ಸು ಪಬ್ಲಿಕ್ ಆಫೀಷಿಯಲ್ಸು, ಹೇಬಿಯಸ್ ಕಾರ್ಪಸ್ಸು ಪಬ್ಲಿಕ್ ಮತ್ತು ಪ್ರೈವೇಟ್ ಇಂಡಿವಿಜುವಲ್ಸ್. ಯಾರಾದರೂ ಪ್ರೈವೇಟಾಗಿ ಖಾಸಗಿ ವ್ಯಕ್ತಿ ಕೂಡ ಅಕ್ರಮವಾಗಿ ಯಾರಾದರೂ ಬಂಧನದಲ್ಲಿ ಇಟ್ಟಿದ್ರೆ ಅವರ ವಿರುದ್ಧ ಕೂಡ ಹೇಬಿಯಸ್ ಕಾರ್ಪಸ್ ಇಂಪೋಸ್ ಮಾಡ್ಬೋದು. ಮ್ಯಾಂಡಮಸ್ ಆಗಲ್ಲ, ಕೇವಲ ಪಬ್ಲಿಕ್ ಆಫೀಷಿಯಲ್ಸ್ ವಿರುದ್ಧ ಮಾತ್ರ ಹೇರ್ಬೋದು. ಪ್ರಾಹಿಬಿಷನ್ ಬಂದುಬಿಟ್ಟು ಕೇವಲ ಲೋವರ್ ಕೋರ್ಟ್ಸ್, ಸುಪ್ರೀಂ ಕೋರ್ಟಿಂದ ಹೈಕೋರ್ಟ್ ಆಗಿರ್ಬೋದು, ಹೈಕೋರ್ಟಿಂದ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟಿಂದ ತಾಲೂಕು ಕೋರ್ಟ್ ಆಗಿರ್ಬೋದು. ಈ ರೀತಿ ಲೋವರ್ ಕೋರ್ಟಲ್ಲಿ ಯಾವುದಾದ್ರೂ ಕೇಸ್ ಪೆಂಡಿಂಗ್ ಇದ್ದರೆ ಅಥವಾ ಕೇಸ್ ಜಾರಿಯಲ್ಲಿದ್ದರೆ, ನಡೀತಾ ಇದ್ದರೆ ಆ ಸಂದರ್ಭದಲ್ಲಿ ಈ ಪ್ರಾಹಿಬಿಷನ್ ರಿಟನ್ನು ಬಳಸಬಹುದು. ಅಂದರೆ ಪ್ರಾಹಿಬಿಷನ್ ರಿಟ್ ಅಂದರೆ ಇದನ್ನು ಬಳಸಿದಾಗ ಅಪ್ಪರ್ ಕೋರ್ಟ್ ಹೇಳೋ ಹಾಗೆ ಲೋವರ್ ಕೋರ್ಟ್ ಏನು ಮಾಡಬೇಕು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೇಳಿದಾಗೆ ಪೆಂಡಿಂಗ್ ಕೇಸನ್ನು ಎಲ್ಲಿ ಅಥವಾ ಯಾರ ವ್ಯಾಪ್ತಿಗೆ ಬರುತ್ತೋ ಅವರಿಗೆ ವರ್ಗಾಯಿಸಬೇಕಾಗುತ್ತೆ. ತನ್ನ ವ್ಯಾಪ್ತಿ ಮೀರಿ ಆ ಕೋರ್ಟ್ ಏನು ಕೆಲಸ ಮಾಡ್ತಾ ಇರುತ್ತೆ ಅದನ್ನು ಸ್ಟಾಪ್ ಮಾಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ವರ್ಗಾಯಿಸಬೇಕು. ಸೊ ದಿಸ್ ಈಸ್ ರಿಟ್ ಪ್ರಾಹಿಬಿಷನ್. ನೆಕ್ಸ್ಟು ಕೋ ವಾರಂಟು. ಇದೇನು ಮಾಡುತ್ತೆ ಅಂದರೆ, ಬೈ ವಾಟ್ ಅಥಾರಿಟಿ, ನಿನಗೆ ಯಾರು ಅಧಿಕಾರ ಕೊಟ್ಟರು, ನೀನು ಯಾವ ಅಧಿಕಾರದ ಮೇಲೆ ಇದನ್ನು ಪಾಸ್ ಮಾಡಿದೆ ಅಂತ ಕೇಳ್ದಂಗೆ. ಫಾರ್ ಎಕ್ಸಾಂಪಲ್, ಈಗೇನಾದರೂ ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂತೆ ಅಕ್ರಮ ಜರುಗಿದ್ರೆ, ಸಪೋಸ್ ಹುಲಿ ಉಗ್ರನ್ನ ಅಕ್ರಮವಾಗಿ ಇಟ್ಕೊಳ್ಳೋದಾಗಿರ್ಬೋದು, ಹುಲಿ
ಚರ್ಮವನ್ನು ಅಕ್ರಮವಾಗಿ ಶೇಖರಣೆ ಮಾಡಿದ್ದಾಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯಾರಾದರೂ DDPI ಹೋಗಿ ಅರೆಸ್ಟ್ ಮಾಡಿದ್ರು ಅಂದ್ಕೊಳ್ಳಿ, ಆಗ ಹೈಯರ್ ಕೋರ್ಟ್ ಏನು ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು. ವಾರಂಟು ರಿಟನ್ನು ಇಶ್ಯೂ ಮಾಡೋದರ ಮುಖಾಂತರ ನಿನಗೆ ಯಾರು ಅಧಿಕಾರ ಕೊಟ್ಟರು, ಬೈ ವಾಟ್ ಅಥಾರಿಟಿ ಹ್ಯಾವ್ ಯು ಅರೆಸ್ಟೆಡ್ ಹಿಮ್, ನಿನಗೆ ಎಜುಕೇಷನ್ ಫೀಲ್ಡಲ್ಲಿ ಮಾತ್ರ ಅಧಿಕಾರ ನೀಡಿದ್ದೀವಿ, ಸೊ ಹಾಗಾಗಿ ನಿನಗೆ ಇದನ್ನು ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ಅಂತ ಕೇಳ್ತಾರೆ. ಸೊ ಇದೇನು ಮಾಡುತ್ತೆ, ಪಬ್ಲಿಕ್ ಆಫೀಸ್ನ ಲೀಗ್ಯಾಲಿಟಿಯನ್ನು ಪ್ರಶ್ನೆ ಮಾಡುತ್ತೆ. ಸೊ ಯಾರು ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು. ಅಲ್ಲಿ ಮೆನ್ಷನ್ ಮಾಡಿರುವಂತಹ ಫಂಕ್ಷನ್ಸು ಅಥವಾ ರಿಕ್ವೈರ್ಮೆಂಟ್ಸನ್ನು ಬಿಟ್ಟು ಕೆಲಸ ಮಾಡಿದ್ರೆ ಆ ಲೀಗ್ಯಾಲಿಟಿಯನ್ನು ಪ್ರಶ್ನೆ ಮಾಡಬಹುದು. ಕಾನೂನಾತ್ಮಕವಾಗಿ ನೀನು ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಈ ಅಥಾರಿಟಿಯನ್ನು, ಈ ಅಧಿಕಾರವನ್ನು ನಿನಗೆ ಯಾರು ನೀಡಿದ್ರು ಅಂತ ಈ ವಾರಂಟು ಮೂಲಕ ಪ್ರಶ್ನೆಯನ್ನು ಮಾಡಲಾಗುತ್ತೆ. ಸೊ ಇಟ್ ಕ್ವಶನ್ಸ್ ಲೀಗ್ಯಾಲಿಟಿ ಟು ಪಬ್ಲಿಕ್ ಆಫೀಸ್. ಯಾರಾದರೂ ವ್ಯಕ್ತಿಗೆ ಅನುಗುಣವಾಗಿ ಅಥವಾ ಇಂಡಿವಿಜುವಲ್ ಲೆವೆಲಲ್ಲಿ ಆ ವ್ಯಕ್ತಿನ ಪ್ರಶ್ನೆ ಮಾಡುತ್ತೆ. ಇದನ್ನು ಇನ್ನೊಂದು ರೀತಿ ಕೂಡ ನೀವು ಅರ್ಥ ಮಾಡ್ಕೋಬೋದು. ಒಂದು ಹುದ್ದೆ ಅಂದಮೇಲೆ, ಒಂದು ಆಫೀಸ್ ಅಂದಮೇಲೆ ಅದಕ್ಕೆ ಅವಶ್ಯಕತೆ ಇರುವಂಥ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಆ ರಿಕ್ವೈರ್ಮೆಂಟ್ಸನ್ನು ಬಿಟ್ಟು ಅದರ ಆಚೆಗೆ ಅಕ್ರಮವಾಗಿ ರೆಕಮೆಂಡೇಷನ್ ಆಧಾರದ ಮೇಲೋ ಅಥವಾ ಇಲ್ಲಿಗಲ್ ವೇಯಲ್ಲಿ ಆ ಹುದ್ದೆಯನ್ನು ಆಕ್ಯುಪೈ ಮಾಡಿದರೆ ಅಂಥವರ ಅಥಾರಿಟಿನ ಕೂಡ ಈ ರಿಟ್ ಮುಖಾಂತರ ಪ್ರಶ್ನೆ ಮಾಡಲಾಗುತ್ತೆ. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಂಸ್ಥೆ ಇದೆ ಅಥವಾ ಒಂದು ಆಫೀಸ್ ಇದೆ, ಆ ಆಫೀಸಲ್ಲಿ ಎಲಿಜಿಬಲ್ ಆಗಬೇಕು ಅಂದರೆ 10 ವರ್ಷ ಸರ್ವಿಸ್ ಮಾಡಿರಬೇಕು, ಇಂತಿಂಥ ಫೀಲ್ಡಲ್ಲಿ ಮಾಡಿರಬೇಕು, ಕನ್ನಡ ಗೊತ್ತಿರಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸೆಟ್ ಮಾಡಿರ್ತಾರೆ. ಅದನ್ನು ಹೊರತುಪಡಿಸಿ ಆ ಯಾವುದೂ ಕ್ರೈಟೀರಿಯಾ ಮೀಟ್ ಆಗದೆ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಅಧಿಕಾರವನ್ನು ವಹಿಸ್ಕೊಂಡ್ರೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಏನು ಮಾಡ್ಬೋದು, ಈ ರಿಟನ್ನು ಇಶ್ಯೂ ಮಾಡ್ಬೋದು. ಫೈನ್. ಈಗ ಕೊನೆಯದಾಗಿರುವಂತಹ ರಿಟ್ ಯಾವುದು, ಸರ್ಶ್ಯೂರರಾಯ್. ಇದೇನು ಮಾಡುತ್ತೆ, ಇದು ಸರ್ಟಿಫೈ ಮಾಡುತ್ತೆ. ಟು ಬಿ ಸರ್ಟಿಫೈಡ್ ಇದ್ರ ಮೀನಿಂಗು ಅಂದರೆ ಅರ್ಥ ಏನು, ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ರಿಟನ್ನು ಕೂಡ ಹೈಯರ್ ಕೋರ್ಟ್ಸ್, ಸುಪ್ರೀಂ ಕೋರ್ಟ್ಸು ಮತ್ತು ಹೈಕೋರ್ಟ್ ಏನು ಮಾಡ್ಬೋದು, ಲೋವರ್ ಕೋರ್ಟ್ಸ್ಗೆ ಇಶ್ಯೂ ಮಾಡ್ಬೋದು. ಏನು ಡಿಫ್ರೆನ್ಸ್ ಸರ್, ಇಲ್ಲಿ ಮೇಲ್ಗಡೆ ಪ್ರಾಹಿಬಿಷನ್ ಕೂಡ ಅದೇ ರೀತಿ ಹೇಳಿದ್ರಿ, ಹೈಯರ್ ಕೋರ್ಟ್ಸು ಲೋವರ್ ಕೋರ್ಟ್ಸ್ಗೆ ಈ ಡೈರೆಕ್ಷನನ್ನು ಅಥವಾ ಈ ರಿಟನ್ನು ಇಶ್ಯೂ ಮಾಡ್ಬೋದು ಅಂತ. ಬಟ್ ಒಂದು ಮಾತು ಹೇಳಿದೆ ನಾನಿಲ್ಲಿ, ಕೇಸ್ ಪೆಂಡಿಂಗ್ ಅಂತ. ಅಂದರೆ ಕೇಸ್ ಪೆಂಡಿಂಗ್ ಇದ್ದಾಗ, ವ್ಯಾಪ್ತಿ ಮೀರಿ ಹೊರಗಡೆ ಅದರ ವಿಚಾರಣೆ ನಡೀತಾ ಇದ್ದಾಗ ಆ ಸಂದರ್ಭದಲ್ಲಿ ಪ್ರಾಹಿಬಿಷನನ್ನು ಮಾಡ್ಬೋದು. ಸರ್ಶ್ಯೂರರ್ ಯಾವಾಗ ಗೊತ್ತಾ, ಆರ್ಡರ್ ಪಾಸ್ ಆಗಿರುತ್ತೆ, ಜಡ್ಜ್ಮೆಂಟ್ ಪಾಸ್ ಆಗಿರುತ್ತೆ. ಸೊ ಆ ಆರ್ಡರ್ ಅಥವಾ ಜಡ್ಜ್ಮೆಂಟ್ ಪಾಸ್ ಆಗಿರೋಂಥ ಸಂದರ್ಭದಲ್ಲಿ ಈ ಒಂದು ಪರ್ಟಿಕ್ಯುಲರ್ ರಿಟನ್ನು ಇಶ್ಯೂ ಮಾಡಿ ಅದನ್ನು ಕ್ವಾಶ್ ಮಾಡ್ಬೋದು, ಯಾವುದನ್ನು, ಆ ಆರ್ಡರನ್ನು ಕ್ವಾಶ್ ಮಾಡ್ಬೋದು. ಸೊ ಆರ್ಡರ್ ಪಾಸ್ ಆದಮೇಲೆ ಏನಾದರೂ ತಿದ್ದುಪಡಿ ಮಾಡಬೇಕು, ಅದನ್ನು ಪ್ರಶ್ನೆ ಮಾಡಬೇಕು ಅಂದರೆ ಸರ್ಶ್ಯೂರನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಇಶ್ಯೂ ಮಾಡಬೇಕು, ಯಾವುದು ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ. ನೆಕ್ಸ್ಟು ಕೇಸ್ ಪೆಂಡಿಂಗ್ ಇದೆ ಅಥವಾ ಒಂದು ಕೋರ್ಟ್ನ ವ್ಯಾಪ್ತಿ ಹೊರಗೆ ಇದ್ದೂ ಕೂಡ ಅಂತಹ ವಿಷಯವನ್ನು ಅಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ರೆ ಆವಾಗ ಪ್ರಾಹಿಬಿಷನನ್ನು ಇಂಪೋಸ್ ಮಾಡ್ಬೋದು. ಸೊ ಒಟ್ಟಾಗಿ ಹಾರ್ಟ್ ಆ್ಯಂಡ್ ಸೋಲ್ ಅಂತ ಕರೆಸ್ಕೊಳ್ಳುವಂತಹ ಆರ್ಟಿಕಲ್ 32, ಯಾರು ಡಾಕ್ಟರ್ BR ಅಂಬೇಡ್ಕರ್ ಇದನ್ನು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ಇದರ ಅಡಿಯಲ್ಲಿ 5 ರಿಟ್ಸ್ಗಳು ಬರುತ್ತೆ. ಒಂದು ಹೇಬಿಯಸ್ ಕಾರ್ಪಸ್, ಮತ್ತೊಂದು ಮ್ಯಾಂಡಮಸ್, ಮತ್ತೊಂದು ಪ್ರಾಹಿಬಿಷನ್, ಮತ್ತೊಂದು ವಾರಂಟು, ಮತ್ತೊಂದು ಸರ್ಶ್ಯೂರರಾಯ್. ಫೈನ್. ಸೊ ಈ 5 ರಿಟ್ಸ್ಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಏನೇನು ಕಲ್ತ್ವಿ ಇವತ್ತಿನ ಕ್ಲಾಸ್ನಲ್ಲಿ, ಆರ್ಟಿಕಲ್ ನಂಬರ್ 19 ಆ್ಯಂಡ್ ಆರ್ಟಿಕಲ್ ನಂಬರ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಎರಡು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಬೇರೆ ಇಂಪಾರ್ಟೆಂಟ್ ಆರ್ಟಿಕಲ್ಸನ್ನು ಡಿಸ್ಕಸ್ ಮಾಡ್ತೀನಿ. ಮುಂದಿನ ಕ್ಲಾಸ್ ಸ್ವಲ್ಪ ಲೆಂದಿ ಆಗಿರುತ್ತೆ. ಐ ಹೋಪ್ ಯು ವಿಲ್ ಕೋಆಪ್ರೇಟ್. ಅದರ ಜೊತೆಗೆ ನಿಮ್ಗೆ ಯಾವುದಾದ್ರೂ ಅರ್ಥ ಆಗದೆ ಇರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆಗಲಿ ಅಥವಾ ಪಾರ್ಟ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಲಿ ಅದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ದಟ್ ನೆಕ್ಸ್ಟ್ ಕ್ಲಾಸಲ್ಲಿ ಆ ಒಂದು ವಿಷಯಗಳ ಮೇಲೆ ನಾನು ಚರ್ಚೆ ಮಾಡ್ಬೋದು. ಆಲ್ರೈಟ್. So thank you so much for joining. All the very best. See you tomorrow.